ಜೀವನದಲ್ಲಿ ನಿಮ್ಗೆ ಯಾರೇ ಎಷ್ಟೇ ಕಷ್ಟ ಕೊಟ್ಟರು, ಎಷ್ಟೇ ಬೆನ್ನ ಹಿಂದೆ ಚೂರಿ ಹಾಕಿದರು, ಅದಕ್ಕೆ ಯಾವುದಕ್ಕೂ ಅಂಜದೆ ನಿಮ್ಮ ಕೆಲಸ ನೀವು ಮಾಡ್ತಾ ಮುಂದಕ್ಕೆ ಸಾಗಬೇಕು. ನಿಮ್ಮ ಒಂದು ಸಾಧನೆ ಮುಂದುವರಿಸಲೇಬೇಕು. ಯಾಕಂತಂದರೆ ಯಾರು ಎಷ್ಟೇ ಕಾಡಿದರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ನಿಂದನೆ ಮಾಡ್ತಾಯಿದ್ರು, ಇದು ಯಾವುದಕ್ಕೂ ಹೆದರದೆ ಮುನ್ನಡಲೇಬೇಕು. ಯಾಕೆ ನೋಡ್ರಿ ದೊಡ್ಡ ದೊಡ್ಡ ಶರಣರು ಏನಿದ್ದಾರೆ, ಆಗಿ ಹೋಗಿದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಅವರಿಗೂ ಕೂಡ ಕಾಡ್ತಕ್ಕಂಥ ಜನ ಇದ್ದಿದ್ದರು. ನೋಡ್ರಿ 12ನೇ ಶತಮಾನದಲ್ಲಿ ಬಸವಣ್ಣನವರಿಗೂ ಕೂಡ ಕಾಡ್ತಾಯಿದ್ರು. ಕುಂಡಣ್ಣ ಮಿಂಚಣ್ಣ ಎಷ್ಟು ಅಂದು ಕಷ್ಟ ಕೊಟ್ಟರು. ಮತ್ತು ಸಂತ ತುಕಾರಾಮ್ ಮಹಾರಾಜರಿಗೆ ಅವ್ರಿಗೂ ಕೂಡ ಭಾಳ ಕಷ್ಟವನ್ನು ಕೊಟ್ಟರು. ಆದರೆ ಅವ್ರು ಏನು ಹೇಳ್ತಾಯಿದ್ರು, ಅಂಥವ್ರು ಇರಬೇಕು, ಅಂಥವ್ರು ಇದ್ರೇ ನಾವು ಏನೋ ತಿಳಿಲಾರ್ದು ಏನೋ ತಪ್ಪು ಮಾಡಿರ್ತೀವಿ, ನಮ್ಮ ಒಂದು ಕರ್ಮವನ್ನು ಅವರು ಕಳೀತಾರೆ. ಯಾಕಂದರೆ ಅವರದ್ದೇ ಆಗಿರ್ತಕ್ಕಂಥ ಅಮೂಲ್ಯವಾದ ಸಮಯವನ್ನು ತಗೊಂಡು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಅದಕ್ಕೆ ಅವ್ರು ಇರಬೇಕು. ಅವ್ರು ಇದ್ದರೆ ನಾವು ಸ್ವಲ್ಪ ಜಾಗೃತಿಯಾಗಿರ್ತೀವಿ ಅಂತಕ್ಕಂಥ ಭಾವನೆ ಶರಣರದಾಗಿರ್ತದೆ. ಹೀಗಿರುವಾಗ ನೀವು ಯಾವುದೇ ಒಂದು ಸಾಧನೆಯಲ್ಲಿರುವಾಗ, ಯಾವುದೇ ಒಂದು ಕೆಲಸದಲ್ಲಿರುವಾಗ ಆಡಿಕೊಳ್ಳೋರು ಎಷ್ಟೇ ಕೋಟಿ ಜನ ಇದ್ದರೂ ಕೂಡ ಯಾವುದು ಲೆಕ್ಕಿಸಬಾರ್ದು. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ. ಅವನ ಹತ್ರ 2 ಎತ್ತುಗಳು ಇರ್ತವೆ. ಆ ಎತ್ತುಗಳು ವಯಸ್ಸಾಗಿರ್ತವೆ. ವಿನಾಕಾರಣದಿಂದ ಆ 2 ಎತ್ತುಗಳಲ್ಲಿ ಒಂದು ಎತ್ತು ಸತ್ತು ಹೋಗುತ್ತೆ, ಇನ್ನೂ ಒಂದು ಎತ್ತು ಇರುತ್ತೆ. ಆ ಒಂದು ಎತ್ತಿನಿಂದ ತಗೊಂಡು ದಿನ ಬೆಳಗ್ಗೆ ಹೊಲಕ್ಕೆ ಹೋಗೋದು, ಅದನ್ನು ಮೇಯಿಸೋದು, ಮತ್ತು ಮನೆಗೆ ಬಂದು ನೀರು ಮೇವು ಹೀಗೆ ಉಪಚಾರ ಮಾಡ್ತಾಯಿದ್ದ. ಹೀಗೆ ಕೆಲವು ದಿನಗಳು ಕಳೀತು. ರೈತನಿಗೆ ಬಹಳ ಬೇಸರವಾಯಿತು. ಏನಪ್ಪ ಇದು ಒಂದು ಎತ್ತು, ಗಳೆ ಹೊಡ್ಯೋಕ್ಕಾಗಲ್ಲ, ಕುಂಟಿ ಹೊಡ್ಯೋಕ್ಕಾಗಲ್ಲ, ಏನಾಗಲ್ಲ, ಇದು ಒಂದು ಎತ್ತು ತೊಗೊಂಡು ನಾನು ಏನು ಮಾಡಲಿ ಅಂತ ಬೇಸರದಿಂದ ಅದಕ್ಕೆ ಸೇವೆಯನ್ನು ಮಾಡ್ತಾನೆ. ಒಂದಾನೊಂದು ಸಂದರ್ಭದಲ್ಲಿ ತನ್ನ ಮನೆಯಿಂದ ಹೊಲಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಆ ದಾರಿಯಲ್ಲಿ ಒಂದು ಆಳವಾಗಿರ್ತಕ್ಕಂಥ ಒಂದು ಹಾಳು ಬಾವಿ ಇರುತ್ತೆ. ಆ ಹಾಳು ಬಾವಿಯಲ್ಲಿ ಈ ಅಚಾನಕ್ ಈ ಎತ್ತು ಅದರಲ್ಲಿ ಬೀಳುತ್ತೆ. ಆ ಒಂದೆತ್ತು ಬಿದ್ದಾಗ ಆ ಎತ್ತು ಅಳ್ತಾ ಇರುತ್ತೆ, ಅಮ್ಮ ಅಂಬಾ ಅಮ್ಮ ಅಂತ, ನನ್ನನ್ನು ಮೇಲಕ್ಕೆತ್ರಿ ಅಂತ. ಯಾಕಂದರೆ ನಾನು ಬದುಕಬೇಕು, ನನ್ನನ್ನು ಮೇಲಕ್ಕೆ ಎತ್ತು ಅಂತ ಅದರ ಒಂದು ಭಾವನೆ. ಹೀಗೆ ಆ ಎತ್ತು ಜೋರಾಗಿ ಕಿರುಚುತ್ತಿರುವಾಗ ಆ ರೈತ, ಏನಪ್ಪ ಇದಕ್ಕೆ ವಯಸ್ಸಾಯಿತು, ಮತ್ತೆ ಇದಕ್ಕೆ ಮೇಲೆತ್ತಿ ಗಳೆ ಹೊಡ್ಯೋಕ್ಕಾಗಲ್ಲ, ಕುಂಟಿ ಹೊಡ್ಯೋಕ್ಕಾಗಲ್ಲ, ಏನಾಗಲ್ಲ, ಇದನ್ನು ಹೀಗೆ ಇಲ್ಲೇ ಸತ್ತು ಹೋಗಿದರೆ ಚೆನ್ನಾಗಿತ್ತು. ಇದನ್ನು ಮೇಲೆ ಮತ್ತೆ 4 ಜನ ಕರೆಸಿ ಅವರಿಗೆ ಒಂದು ದಿನದ ಕೂಲಿಯನ್ನು ಕೊಟ್ಟು ಮೇಲೆತ್ತಿ, ಆದರೂ ಏನು ಪ್ರಯೋಜನ, ಇದರಿಂದ ಏನು ಕೆಲಸ, ಇದರಿಂದ ಏನು ಕೆಲಸಕ್ಕೆ ಬರಲ್ಲ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿದಾಗ ಆವಾಗ ಆ ಹೊಲದಲ್ಲಿ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿರುವ ವ್ಯಕ್ತಿಗಳನ್ನು ಕರೆಸ್ತಾನೆ. ಕರೆಸಿ, ಎತ್ತು ಒಳಗೆ ಬಿದ್ದಿದೆ, ಇದಕ್ಕೆ ವಯಸ್ಸಾಯಿತು, ಇದನ್ನು ಮೇಲೆ ತೆಗೆಯುವಂತಿಲ್ಲ, ಅದಕ್ಕಾಗಿ ನೀವು ಏನು ಮಾಡ್ತೀರಿ, ಈ ಮೇಲಿರ್ತಕ್ಕಂಥ ಮಣ್ಣೆಲ್ಲ ಆ ಎತ್ತಿನ ಮೇಲೆ, ಅಂದರೆ ಆ ಬಾವಿಯ ಒಳಗಡೆ ಹಾಕೋಣ, ನಾವೆಲ್ಲರೂ ಹಾಕಿ ಈ ಎತ್ತನ್ನು ಏನಪ್ಪ ಅಂದ್ರೆ ನೆಲಸಮನ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಅಂತಂದರೆ ಅವ್ರು ಕೇಳ್ತಾರೆ, ಯಾಕಿಲ್ಲ, ಈ ಎತ್ತು ವಯಸ್ಸಾಯಿತು, ಏನು ಕೆಲಸ ಮಾಡೋಕ್ಕಾಗಲ್ಲ, ಗಳೆ ಹೊಡ್ಯೋಕ್ಕಾಗಲ್ಲ, ಕುಂಟಿ ಹೊಡ್ಯೋಕ್ಕಾಗಲ್ಲ, ನೇಗಿಲ ಹೊಡ್ಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ವಯಸ್ಸಾಯಿತು, ಮೇಲೆ ಎತ್ತರೂ ಕೂಡ ಎಷ್ಟು ಖರ್ಚು ಮಾಡಿ ಏನಪ್ಪ ಅಂತಂದರೆ ಮೇಲೆ ತಂದರೂ ಕೂಡ ಏನು ಪ್ರಯೋಜನ ಇಲ್ಲ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಸತ್ತು ಹೋಗುತ್ತೆ, ಅದಕ್ಕೆ ಯಾಕೆ ಮೇಲೆ ಎತ್ತೋದು, ಹೀಗೆ ಮಣ್ಣು ಹಾಕೋಣ ಅಂತೇಳಿದು
ಹೇಳ್ತಾನೆ. ಆಗ ಎಲ್ಲ ನಿಮಗೆ ಕೂಲಿ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕಾಗಿ ಅದರಲ್ಲಿ ಅವರು ಎಲ್ಲರೂ ಓಕೆ ಅಂತಾರೆ. ಓಕೆ ಅಂದು ಮಣ್ಣನ್ನು ಕೆದರಿ ಏನಪ್ಪ ಅಂತಂದರೆ ಆ ಎತ್ತಿನ ಮೇಲೆ ಬೀಳುತ್ತೆ. ಆ ಮೇಲೆ ಮುಚ್ಚಬೇಕು ಅಂತ ಪ್ರಯತ್ನದಲ್ಲಿ ಇರ್ತಾರೆ. ಆವಾಗ ಒಳಗಿರ್ತಕ್ಕಂಥ ಎತ್ತು ಜೋರಾಗಿ ಕಿರುಚುತ್ತಾ ಇರುತ್ತದೆ. ನನ್ನನ್ನು ಬದುಕಿಸಿ ನಾನು ಬದುಕಬೇಕು ಅಂತ ಅದರ ಒಂದು ಭಾವನೆ. ನೋಡ್ರಿ, ಮನುಷ್ಯನಿಗಾಗಲಿ ಉಸಿರಾಡುವ ಪ್ರತಿ ಒಂದು ಜೀವಿಗೆ ಆಗಲಿ ಎಷ್ಟೇ ಏನಪ್ಪ ಅಂತಂದರೆ ಯಾವುದೇ ಒಂದು ರೋಗ ಇದ್ದರೂ ಕೂಡ, ವಯಸ್ಸಾದರೂ ಕೂಡ ಪ್ರತಿಯೊಬ್ಬರು ನಾವು ಇನ್ನೂ ಬದುಕಬೇಕು, ನಾನು ಸಾಯಬಾರ್ದು ಅಂತ ಪ್ರತಿಯೊಬ್ಬರ ಮನಸ್ಥಿತಿ ಇರ್ತದೆ. ನಾನು ಸತ್ತು ಹೋಗಬೇಕು ಅಂತ ಯಾರು ಹೇಳ್ಕೊಳ್ಳಲ್ಲ. ಯಾಕೆ ಹೇಳಿಕೊಳ್ಳಲ್ಲ ಅಂತಂದರೆ, ಕೆಲವೊಬ್ರು ಹೇಳ್ತಾರೆ ಬೇಸರಪಟ್ಟು, ನಾನು ಸಾಯ್ಬೇಕಪ್ಪ, ಏನದ, ನಾನು ಸತ್ತು ಹೋಗಿದೆ, ದೇವರು ನನ್ನ ಕರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಮೇಲ್ನೋಟಕ್ಕೆ ಹೇಳ್ತಾರೆ. ಆದರೆ ಒಳಗಿಂದ ಭಾವನೆ, ಒಳಗಿನ ಒಂದು ಮನಸ್ಸು ಅದು ಹೊರಗೆ ಏನು ಹೇಳುತ್ತೆ, ನಾನು ಬದುಕಬೇಕೆ. ಪ್ರತಿಯೊಬ್ಬ ಮನುಷ್ಯ ಕೊಡಿ, ಎಂಥ ಒಂದು ದೊಡ್ಡ ಕಾಯಿಲೆ ಇದ್ದರೂ ಕೂಡ ನಾನು ಇನ್ನೂ ಬದುಕಬೇಕು. ಪ್ರತಿಯೊಂದು 100 ವರ್ಷ ಆದರೂ ಕೂಡ ನೋಡ್ರಿ, ನಂದೆಲ್ಲ ಆಯ್ತಪ್ಪ, ಮಕ್ಕಳು ಮರಿ ಎಲ್ಲ ಆಯಿತು, ನಾನಿನ್ನು ಹೊರಟು ಹೋಗಬೇಕು ಅಂತಾನೆ. ಇಲ್ಲ, ಇನ್ನೊಂದು ಸ್ವಲ್ಪ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನೋಡಬೇಕು, ಇನ್ನೂ ಬದುಕಬೇಕು ಅಂತಾರೆ. ಸಾವಿನ ಬಾಯಿಗೆ ಒಂದು ಬಂದಾಗ, ಸಾವು ಸಮೀಪಕ್ಕೆ ಬಂದಾಗ ಹೆದರ್ತಾರೆ. ಹೀಗಾಗಿ ಸಾವು ಅಷ್ಟೊಂದು ಕಠೋರವಾಗಿರುತ್ತದೆ. ಹೀಗೆ ಎತ್ತು ಏನಪ್ಪ ಅಂತಂದರೆ ವಯಸ್ಸಾದರೂ ಕೂಡ ಆ ಎತ್ತು ನಾನು ಬದುಕಬೇಕು, ನನ್ನನ್ನು ಮೇಲೆತ್ತಿ ಅಂತ ಜೋರಾಗಿ ಅಳುತ್ತಾ ಇರುತ್ತೆ. ಆದರೆ ಮೇಲಿರ್ತಕ್ಕಂಥ 15 ಜನರೇನಿರ್ತಾರಲ್ಲ ಮೇಲೆ, ಮಾಲೀಕ ಸಹಿತ, ಅವರು ಯಾರಿಗೂ ಕರುಣೆ ಬರಲ್ಲ. ಮೇಲಿನಿಂದ ಜೋರಾಗಿ ಮಣ್ಣು ಕೆಳಗೆ ಹಾಕುತ್ತಿರುವಾಗ ಆ ಎತ್ತು ತುಂಬ ಬುದ್ಧಿವಂತವಾಗಿರುತ್ತದೆ. ನೋಡಿ, ವಯಸ್ಸಾದವರು ಆಗಲಿ, ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಂದು ಜೀವಿ ಅನುಭವ ಇರುತ್ತದೆ. ಆ ಎತ್ತು ತುಂಬ ಬುದ್ಧಿವಂತವಾಗಿತ್ತು. ಮೇಲಿಂದ ಮಣ್ಣು ಹಾಕುತ್ತಿರುವಾಗ ತನ್ನ ಹಿಂದಿನಿಂದ 2 ಕಾಲುಗಳನ್ನು ಕೆಳಗೆ ಒತ್ತುತ್ತಾ ಇತ್ತು. ಮುಂದಿಂದ 2 ಕಾಲುಗಳಿಂದ ಕೆಳಗೆ ಒತ್ತಾಯಿತು, ಹಿಂದಿನ ಕಾಲುಗಳಿಂದ ಒತ್ತುತ್ತಾಯಿತು, ಮುಂದಿನ ಕಾಲಿಂದ ಮೇಲೆ ಬರಬೇಕು ಅಂತಂದ ಪ್ರಯತ್ನದಲ್ಲಿ ಇರ್ತಾಯಿತ್ತು. ಹೇಗೆ ಎಲ್ಲರೂ ಮಣ್ಣು ಹಾಕುತ್ತಿರುವಾಗ ಪ್ರತಿಯೊಬ್ಬರು ಕೂಡ ಮಣ್ಣು ಜೋರಾಗಿ ಹಾಕುತ್ತಿರುವಾಗ ಹಿಂದಿನ ಕಾಲುಗಳಿಂದ ಮಣ್ಣು ಒತ್ತುತ್ತಾ ಇತ್ತು. ಹೀಗೆ ಮಾಡುತ್ತಿರುವಾಗ ಇನ್ನೇನು ಇಷ್ಟು ಇರುತ್ತೆ, ಮೇಲೆ ಬರುವ ಒಂದು ಸಂದರ್ಭದಾಗ ಮಣ್ಣು ಹಾಕುತ್ತಿರುವಾಗ ಏನಪ್ಪ ಅಂತಂದರೆ ಜೋರಾಗಿ ತನ್ನ ಪ್ರಯತ್ನ ಮಾಡ್ತೇನೆ, ನಾನು ಬದುಕಬೇಕಂತ 4 ಕಾಲುಗಳಿಂದ ಮಣ್ಣು ಒತ್ತಿ ಮುಂದಿನ ಕಾಲುಗಳಿಂದ ಜಂಪ್ ಮಾಡಬೇಕು ಅಂತ ಪ್ರಯತ್ನದಲ್ಲಿರುತ್ತೆ. ಇನ್ನೇನು ಸ್ವಲ್ಪ ದಡ ಸೇರಬೇಕು ಅನ್ನುವಷ್ಟರಲ್ಲಿ ಮಣ್ಣು 2 ಕಾಲುಗಳಿಂದ ಒತ್ತುತ್ತಿರುವಾಗ ಅಚಾನಕ್ಕಾಗಿ ಜಂಪ್ ಮಾಡಿ ಮೇಲೆ ಬರುತ್ತೆ. ಮೇಲೆ ಬಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಬೆರಗಾಗ್ತಾರೆ. ಏನಪ್ಪ ಇದು ವಿಸ್ಮಯ ಅಂದರೆ, ಇಲ್ಲೇನು ಜನರು ಎಷ್ಟೇ ನಮ್ಮ ಮೇಲೆ ಮಣ್ಣು ಹಾಕಿದ್ರು ಕೂಡ, ನಮ್ಮ ನಿಂದನೆ ಮಾಡಿದ್ರು ಕೂಡ, ಬೆಳಗ್ಗೆ ಎದ್ದ ಮೇಲೆ ನಮ್ಮ ಒಂದು ಮಾತುಗಳು, ಚಾಡಿ ಮಾತುಗಳಾಗಲಿ, ನಮ್ಮ ಬಗ್ಗೆ ಯಾವುದೇ ಒಂದು ಮಾತುಗಳ ಆಡೋರು ಇದ್ದರೂ ಕೂಡ ಅವು ಯಾವುದು ಲೆಕ್ಕಿಸದೆ, ಅವು ಯಾವುದು ನಾವು ಲೆಕ್ಕ ಕೊಡದೆ ನಮ್ಮ ಕೆಲಸ ನಾವು ಮಾಡ್ತಾನೇ ಹೋಗಬೇಕು. ನಮ್ಮ ಒಂದು ಕಾರ್ಯ ನಾವು ಮಾಡ್ತಾನೇ ಹೋಗಬೇಕು. ನಮ್ಮ ಒಂದು ಧೈರ್ಯ ನಮಗೆ ಒಂದು ಕವಚ ಇದ್ದಂಗೆ.
ನಮ್ಮ ಒಂದು ಆತ್ಮವಿಶ್ವಾಸ ನಮಗೆ ತುಂಬ ಧೈರ್ಯ ಕೊಡುತ್ತದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ನೋಡ್ರಿ, ಸಾಧನೆ ಮಾಡುವವರು ಹೇಳ್ತಾರವ್ರು, ನಮಗೆ ತುಳಿಯೋರು ಭಾಳ ಜನ ಅದಾರ್ರಿ ಅಂತ ಹೇಳ್ತಾರೆ. ಅವರು ಯಶಸ್ಸನ್ನು ಕಂಡವರು. ನಮಗೆ ತುಳಿಯೋರು ಭಾಳ ಜನ ಇದ್ದರು, ನಮ್ಮ ವೈರಿಗಳು ಭಾಳ ಜನ ಇದ್ದರು. ಆ ಎಲ್ಲವನ್ನು ದಾಟಿಕೊಂಡು ನಾವು ಲೆಕ್ಕಿಸದೆ ಮುಂದೆ ಬಂದೀವಿ, ದಡ ಸೇರಿದ್ದೀವಿ, ಜೀವನದಲ್ಲಿ ಯಶಸ್ಸನ್ನು ಕಂಡ್ವಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರಿಗೂ ನೋಡ್ರಿ, ಮಹಾತ್ಮ ಬಸವಣ್ಣವರಿಗೂ ಕೂಡ ಏನಪ್ಪ ಅಂತಂದರೆ ವೈರಿಗಳಿದ್ದರು, ಸಂತ ತುಕಾರಾಮರಿಗೂ ವೈರಿಗಳಿದ್ದರು, ರಾಮಕೃಷ್ಣ ಪರಮಹಂಸವರಿಗೂ ಕೂಡ ಅವರನ್ನು ಕಂಡರೆ ಆಗಲಾರ್ದವರು ಇದ್ದರು, ಶಿರಡಿ ಸಾಯಿಬಾಬಾ ಅವರಿಗೂ ಕೂಡ ಅವರನ್ನು ಕಂಡರೆ ಆಗಲಾರ್ದವ್ರು ಇದ್ದರು, ವೈರಿಗಳು ಇದ್ದರು. ಅವ್ರು ಯಾರೂ ಬೇಸರ ಪಟ್ಟಿಲ್ಲ, ಅವರ ಪ್ರಯತ್ನ ಬಿಟ್ಟಿಲ್ಲ. ಅದಕ್ಕಾಗಿ ನಮ್ಮನ್ನು ತುಳಿಬೇಕು ಅಂತಕ್ಕಂಥವ್ರು ಎಷ್ಟೇ ಜನ ಇದ್ದರೂ ಕೂಡ ನಮ್ಮ ಗಟ್ಟಿಯಾಗಿರ್ತಕ್ಕಂಥ ಪ್ರಯತ್ನ ನಾವು ಬಿಡಬಾರ್ದು.